ಹಲೋ ಮೈ ಡಿಯರ್ ಫ್ರೆಂಡ್ಸ್, ನೀವು ಒಂದಿಲ್ಲ ಒಂದು ರೀತಿಯಲ್ಲಿ ಎಲ್ಲಾ ತರದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಬಳಸೇ ಇರ್ತೀರಾ. ಆ ಎಲ್ಲಾ ತರದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೂ ಸ್ಟ್ರಾಂಗ್ ಅಂಡ್ ಸೆಕ್ಯೂರ್ ಪಾಸ್ವರ್ಡ್ ನ ಇಟ್ಕೊಂಡಿದ್ದೀರಾ. ಸರ್, ಪಾಸ್ವರ್ಡ್ ಏನೋ ಇಟ್ಕೊಂಡಿದೀವಿ, ಆದ್ರೆ ಸ್ಟ್ರಾಂಗ್ ಪಾಸ್ವರ್ಡ್ ಮೇ ಬಿ ಡೌಟ್ ಸರ್. ಎಸ್, ನೀವು ಇಟ್ಕೊಂಡಿರುವಂತಹ ನಿಮ್ಮ ಪ್ರಕಾರದ ಸ್ಟ್ರಾಂಗ್ ಅಂಡ್ ಸೆಕ್ಯೂರ್ ಪಾಸ್ವರ್ಡ್ ಗಳನ್ನ ನಾನು ಗೆಸ್ ಮಾಡಬಹುದಾ? ಮೇ ಬಿ ಯುವರ್ ಫೋನ್ ನಂಬರ್, ನಿಮ್ಮ ನಿಮ್ಮ ಹೆಸರು, ನಿಮ್ಮ ಸರ್ನೇಮ್, ನಿಮ್ಮ ನಿಕ್ ನೇಮ್, ಅಥವಾ ನಿಮ್ಮ ಮಗಳ ಬರ್ತಡೇ, ಮಗನ ಬರ್ತಡೇ, ಅಥವಾ ನಿಮ್ಮ ಫ್ರೆಂಡ್ ಬರ್ತಡೇ, ಅಥವಾ ಇನ್ಯಾರ್ಯಾರು ಇರ್ತಾರಲ್ಲ ಅವ್ರ ರಿಲೇಟೆಡ್ ನೇಮ್, ನಿಕ್ ನೇಮ್ಸ್ ಅಂಡ್ ಬರ್ತಡೇಸ್, ಇವೆಲ್ಲ ನಿಮ್ಮ ಸ್ಟ್ರಾಂಗ್ ಅಂಡ್ ಸೆಕ್ಯೂರ್ ಪಾಸ್ವರ್ಡ್ಗಳು. ಎಸ್, ದಯವಿಟ್ಟು ನೆನ್ಪಿಟ್ಕೊಡಿ, ಇವೆಲ್ಲವೂ ಸ್ಟ್ರಾಂಗ್ ಅಂಡ್ ಸೆಕ್ಯೂರ್ ಪಾಸ್ವರ್ಡ್ ಗಳಲ್ಲ, ಇವು ಜಸ್ಟ್ ಗೆಸ್ಸಿಂಗ್ ಪಾಸ್ವರ್ಡ್ಗಳು. ಇವನ್ನ ಯಾವಾಗ ಬೇಕಾದ್ರೂ ಕ್ರ್ಯಾಕ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಸ್ಟ್ರಾಂಗ್ ಪಾಸ್ವರ್ಡ್ ಗಳನ್ನ ಹೆಂಗಿರ್ಬೇಕಂದ್ರೆ, ನೀವು ಬಳಸ್ತಕ್ಕಂತ ಸ್ಟ್ರಾಂಗ್ ಪಾಸ್ವರ್ಡ್ ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಗಳು ಇರಬೇಕು, ಅಪ್ಪರ್ ಕೇಸ್ ಲೋವರ್ ಕೇಸ್ ಇರಬೇಕು, ಅಲ್ಪ ನ್ಯೂಮರಿಕ್ ಆಗಿರ್ಬೇಕು. ಆತರ ಜೊತೆಗೆ ಏನಪ್ಪಾ ಅಂತಂದ್ರೆ, ಸ್ಪೆಷಲ್ ಕ್ಯಾರೆಕ್ಟರ್ ನ ಜೊತೆಗೆ ಸಿಂಬಾಲ್ಸ್ ಗಳು ಇರಬೇಕು ಸ್ಪೆಷಲಿ. ಆಮೇಲೆ 6 ಡಿಜಿಟ್ ಪಾಸ್ವರ್ಡ್ ಎಲ್ಲದಕ್ಕೂ ಇರುತ್ತದೆ. ಅದರ ಬದಲಾಗಿ ನಾನು ಹೇಳ್ತಾ ಇದ್ದೀನಿ, 12 ನೀವು ಬಳಸ್ತಕ್ಕಂಥ ಪಾಸ್ವರ್ಡ್ 12 ಡಿಜಿಟ್ ಪ್ಲಸ್ ಪಾಸ್ವರ್ಡ್ ಗಳನ್ನ ನೀವು ಬಳಸಬೇಕು. ಸರ್, ಇರುವಂತ ಪಾಸ್ವರ್ಡ್ ನೆನ್ಪಿಡಕ್ಕಾಗಲ್ಲ, 12 ಡಿಜಿಟ್ ಪಾಸ್ವರ್ಡ್ ಹೇಗೆ ನೆನ್ಪಿಡೋದು ಸರ್? ಎಸ್, ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದಿರುತ್ತದೆ ಮೊಬೈಲ್ ಅಲ್ಲಿ. ಆ ಪಾಸ್ವರ್ಡ್ ಮ್ಯಾನೇಜರ್ ನ ಬಳಸಿ, ಬಟ್ ಆ ಪಾಸ್ವರ್ಡ್ ಮ್ಯಾನೇಜರ್ಗೆ ಒಂದು ಮಾಸ್ಟರ್ ಪಾಸ್ವರ್ಡ್ ಇಡುವಂತದ್ದು ಇರುತ್ತದೆ. ಆ ಮಾಸ್ಟರ್ ಪಾಸ್ವರ್ಡ್ ನ ನೀವು ಇಟ್ಕೊಂಡು ಅದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಈ ತರ ಮಾಡೋದ್ರಿಂದ ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಪ್ಲಾಟ್ಫಾರ್ಮ್ಗಳು ಸೆಕ್ಯೂರ್ ಅಂಡ್ ಸೇಫ್ ಆಗಿರ್ತವೆ. ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಅಲ್ಲಿ ಇರುವಂತಹ ಅಮೌಂಟ್ ಕೂಡ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಸ್ವಲ್ಪ ಹುಷಾರಾಗಿರಿ. ವಿಶ್ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ.